ಕ್ವಶನ್ ನಂಬರ್ 20. ಬ್ರಿಟಿಷರ ಕಂದಾಯ ನೀತಿಯು ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸಿತು, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಬ್ರಿಟಿಷರ ಕಂದಾಯ ನೀತಿಯು ಭಾರತೀಯರನ್ನ ಸಂಪೂರ್ಣವಾಗಿ ಶೋಷಿಸಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಬ್ರಿಟಿಷರ್ ಉತ್ತರ ನೋಡೋಣ ಇವಾಗ. ಬ್ರಿಟಿಷರ ಕಂದಾಯ ನೀತಿ ಅಂತಂದ್ರೆ ಭೂ ಕಂದಾಯವನ್ನ ವಸೂಲಿ ಮಾಡುವಂತಹ ರೀತಿ. ಓಕೆ, ಅದು ಏನಾಗಿರ್ಬೋದು, ನಿಮ್ಮ ರೈತವಾರಿ ವ್ಯವಸ್ಥೆ ಆಗಿರ್ಬೋದು, ಮಹಲ್ವಾರಿ ಪದ್ಧತಿ ಆಗಿರ್ಬೋದು, ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಎಲ್ಲ ಒಟ್ಟಾಗಿ ಅವರ ಭೂ ಕಂದಾಯ ವ್ಯವಸ್ಥೆ ರೈತರನ್ನ ಯಾವ ರೀತಿಯಾಗಿ ಶೋಷಣೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಉತ್ತರ ನೋಡಿ. ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಇದರಿಂದ ಸೃಷ್ಟಿಯಾಗತ್ತೆ. ಯಾವುದರಿಂದ? ಭೂಕಂದಾಯ ರೀತಿಯಿಂದ. ಅದೇ ರೀತಿ ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು, ಕ್ರಮೇಣ ನಿರ್ಗತಿಕರಾದರು. ಇಲ್ಲಿ ರೈತರು ಜಮೀನ್ದಾರರಿಗೆ ತಮ್ಮ ಬೆಳೆದ ವಸ್ತುಗಳ ಮೂಲಕ ಕಂದಾಯವನ್ನ ಕೊಡ್ಬೇಕಾಗಿತ್ತು. ಓಕೆ, ಸೊ ಕಂದಾಯ ಕೊಡ್ತಾ ಸಲ್ಲಿಸ್ತಾ ಕ್ರಮೇಣವಾಗಿ ರೈತರು ನಿರ್ಗತಿಕರಾಗ್ತಾರೆ. ಭೂಮಿ ಮಾರಾಟದ ವಸ್ತುವಾಗತ್ತೆ. ಓಕೆ, ಇದನ್ನು ಪರಭಾರೆ ಮಾಡಿ ಹಣವನ್ನ ಸಾಲವಾಗಿ ಪಡೆಯಬಹುದಾಗಿತ್ತು. ಭೂಮಿಯನ್ನ ಅಡವಿಟ್ಟು ಸಾಲ ಪಡೆಯೋದಿಕ್ಕೆ ರೈತರು ಶುರು ಮಾಡ್ತಾರೆ. ಪರಭಾರೆ ಅಂತಂದ್ರೆ ಅಡವಿಡುವುದು. ಓಕೆ, ಭೂಮಿಯನ್ನ ಅಡವಿಟ್ಟು ರೈತರು ತಮ್ಮ ವಸ್ತುವನ್ನ ಕೊಡೋದು, ಸಾಲವನ್ನ ತಗೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಪರಭಾರೆ ಮಾಡಿ ಹಣವನ್ನ ಸಾಲ ಪಡಿಬೇಕಾಗಿತ್ತು. ಓಕೆ, ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನ ಪರಭಾರೆ ಮಾಡ್ತಾರೆ. ಸೊ ಅನೇಕ ಜಮೀನ್ದಾರರು ಕೂಡ ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಕಂದಾಯ ಕೊಡೋದಿಕ್ಕೆ ಸಾಧ್ಯವಾಗದೆ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನ ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಸೊ ಇಲ್ಲಿ ಕೃಷಿ ಪ್ರಧಾನ, ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ ಅಲ್ವಾ. ಸೊ ನಾವು ಕೃಷಿಯನ್ನ ವಾಣಿಜ್ಯೀಕರಣಗೊಳಿಸಿರ್ಲಿಲ್ಲ ಆವಾಗ. ಓಕೆ, ಸೊ ಬ್ರಿಟಿಷರು ತಂದಂತ ಭೂ ಕಂದಾಯ ವ್ಯವಸ್ಥೆಯಿಂದ ಅದು ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಕೃಷಿಯಲ್ಲಿ ನಮಗೆ ಬೇಕಾದಂತ ಬೆಳೆ ಅಷ್ಟೇ ಅಲ್ಲ, ಇಂಗ್ಲೆಂಡಿನಲ್ಲಿ ಕೈಗಾರಿಕೀಕರಣದಿಂದ ಅವರಿಗೆ ಬೇಕಾದಂತ ಕಚ್ಚಾ ವಸ್ತುಗಳನ್ನ ನಾವು ಬೆಳೆಯುವಂತಹ ಪದ್ಧತಿ ರೂಢಿಸಿಕೊಂಡು ಬಂತು. ಸೊ ಇಲ್ಲಿ ಇಂಗ್ಲೆಂಡಿಗೆ ಯಾವ ಕಚ್ಚಾ ವಸ್ತು ಬೇಕೋ ಅದನ್ನೇ ಬೆಳೆಯುವಂತಹ ಒಂದು ಒತ್ತಡ ಇಲ್ಲಿ ನಿರ್ಮಾಣ ಆಗುತ್ತೆ. ಇದರಿಂದ ಕೃಷಿ ಕ್ಷೇತ್ರವು ಕಮರ್ಷಿಯಲೈಸ್ಡ್ ಅಂತ ಅಂತೀವಿ ಮಕ್ಕಳೇ, ವಾಣಿಜ್ಯೀಕರಣಗೊಳ್ಳುತ್ತೆ. ಸೊ ಇದರಿಂದ ರೈತರಿಗೆ ಯಾವುದೇ ಲಾಭ ಆಗಿಲ್ಲ, ಜಮೀನ್ದಾರರಿಗೂ ಯಾವುದೇ ಅಷ್ಟು ಲಾಭ ಆಗಿಲ್ಲ. ಆದರೆ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ ತೊಡಗಿದರು. ಅಂದ್ರೆ ಫೈನಾನ್ಸ್ ಕೊಡುವಂತವ್ರು. ಓಕೆ, ಸೊ ಅವರು ಜಮೀನ್ದಾರರಿಗೂ ಹಣ ಕೊಡ್ತಾ ಇದ್ರು, ರೈತರಿಗೂ ಹಣ ಕೊಡ್ತಾ ಇದ್ರು. ಇದರಿಂದಾಗಿ ಲೇವಾದೇವಿಗಾರರು ಬೆಳೆಯುವುದಕ್ಕೆ ಈ ಭೂಕಂದಾಯ ವ್ಯವಸ್ಥೆ ತುಂಬಾ ಸಹಕಾರಿ ಆಯ್ತು. ಅದನ್ನು ಬಿಟ್ರೆ ರೈತರನ್ನು ಶೋಷಿಸುವಂತಹ ಒಂದು ಸಾಧನವಾಗಿ ಭೂಕಂದಾಯ ವ್ಯವಸ್ಥೆ ಭಾರತದಲ್ಲಿ ಪ್ರಯೋಜನಕ್ಕೆ ಆಯಿತು ಅಷ್ಟೇ. ಓಕೆ, ನೆಕ್ಸ್ಟ್ ಹೊಸ ಸಾಮಾಜಿಕ ಇದು ಭೂಕಂದಾಯ ವ್ಯವಸ್ಥೆಯ ಒಂದು ನಿಜವಾದ ಸ್ವರೂಪ, ಪ್ರಭಾವ ಅಥವಾ ಪರಿಣಾಮ ಅಂತ ಹೇಳ್ಬೋದು. ಆಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.